ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಲ್ಲಿ ಒಂದು ಜಾಗೃತಿ ಮತ್ತು ದೀಕ್ಷೆ ಕಾರ್ಯಕ್ರಮ, ಪದಾಧಿಕಾರಿಗಳು ಮತ್ತು ಅಧಿವೇಶನ ಈ ರಾಜ್ಯಕ್ಕೆ ಏನಿವತ್ತು ಸರ್ಕಾರಗಳು ಅಧಿವೇಶನ ಮಾಡಿದ್ರು, ಏನು ಬಜೆಟ್ನ ಮನ್ನಣೆ ಮಾಡಿದ್ರು, ಇದು ರೈತರಿಗೆ ಯಾವುದೇ ತನ್ನ ಪ್ರಯತ್ನವಾಗಿಲ್ಲ. ಈ ಬಜೆಟ್ಟು, ಈ ರಾಜ್ಯದ ಬಜೆಟ್ಟು ರೈತರಿಗೆ ಮರಣಶಾಸನ ಆಗಿದೆ. ಅದಕ್ಕೆ ಇವತ್ತು ಅಧಿವೇಶನ ಇಡೀ ರಾಜ್ಯದ ರೈತರು ಇಡೀ ಶಿಡ್ಲಘಟ್ಟಲ್ಲಿ ಇವತ್ತು ಅಧಿವೇಶನ ನಡೆಸಿದ್ದೀವಿ. ಈ ಅಧಿವೇಶನದಲ್ಲಿ ಮುಖ್ಯ ಅಜೆಂಡಾಗಳು ಅಂತಂದರೆ, ಇಡೀ ರಾಜ್ಯದ ರೈತರು ವಿಧಾನಸೌಧಕ್ಕೆ ಕಳಿಸ್ಬೇಕು ಅಂತ, ಚುನಾವಣೆಗೆ ನಿಲ್ಲಬೇಕು ಅಂತ ಒಂದು ಗಟ್ಟಿಯಾಗಿ ತೀರ್ಮಾನ ಆಗಿದೆ. ಇಡೀ ಪಂಚಾಯತಿಗಳಲ್ಲಿ ಎಲ್ಲ ಪಂಚಾಯತಿಗಳುವೆ ಭ್ರಷ್ಟ ಪಂಚಾಯತಿಗಳಾಗುತ್ತವೆ, ಭ್ರಷ್ಟ ರಾಜಕಾರಣ ಆಗಿರುತ್ತವೆ. ಅದನ್ನು ಮಟ್ಟ ಹಾಕಕ್ಕೆ ಇವತ್ತು ದೀಕ್ಷೆ ಒತ್ತರನ್ನು ಪಂಚಾಯತಿಗೆ ಕಳಿಸ್ತಾ ಇದ್ದೀವಿ, ತಾಲೂಕ್ ಪಂಚಾಯತಿಗೆ ಕೊಡ್ತಾ ಇದ್ದೀವಿ, ಜಿಲ್ಲಾ ಪಂಚಾಯತಿ ನಿಲ್ಲಿಸ್ತಾ ಇದ್ದೀವಿ, 28ಗೆ MLAಗೂ ಸತ್ತ ನಿಲ್ಲಿಸ್ತಾ ಇದ್ದೀವಿ. ಯಾಕೆಂದರೆ ಇವತ್ತು 228 ಜನ MLAಗಳು, ಶಾಸಕರು, ಮಿನಿಸ್ಟ್ರುಗಳು ಮರಣಶಾಸನ ಬರೆದ್ಬಿಟ್ಟಿದ್ದಾರೆ. ಆ ಮರಣಶಾಸನ ಏನು ಅಂತಂದರೆ, 5 ಗ್ಯಾರಂಟಿನ ನಮಗೆ ಈ ಚುನಾವಣೆ ಮುಂಚೆನೆ ನಮ್ಮ ಜೊತೆ ಗಾಂಧಿ ಭವನದಲ್ಲಿ ಅಧಿವೇಶನ ಮಾಡ್ದಂಗೆ ಮಾಡಿ ಇಡೀ ರಾಜ್ಯಕ್ಕೆ ಸಮಗ್ರ ನೀರಾವರಿನ ವರ್ಷಕ್ಕೆ 2 ಸತಿ ಕೆರೆಕಟ್ಟೆಗಳು ತುಂಬಿಸ್ತೀನಿ ಅಂತ ಮಾತಾಡಿದಂಥ ಮಾಸಾಮಿಗಳು ಇವತ್ತು ಇಡೀ ರೈತರ ಕುಟುಂಬಕ್ಕೆ ಮೋಸ ಮಾಡಿ ಕೆರೆಕಟ್ಟೆಗಳಿಗೆ ದನಕರು ಕುಡಿಯೋಕ್ಕೆ ನೀರಿಲ್ದಲ್ಲಿ ಇವತ್ತು ತಬ್ಲಿ ಮಾಡಿ, ಆ ಕಡೆ ಭಾಗದವರು ತಮಿಳ್ನಾಡು ಕಿತ್ಕೊಂಡು ಹೋಗ್ತವ್ರೆ, ಕಳಸಾ ಬಂಡೂರವರು ಆಂಧ್ರ ಕಿತ್ಕೊಂಡು ಹೋಗ್ತವ್ರೆ. ಅತಿ ಹೆಚ್ಚಿಗೆ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ನೀರು ಇಟ್ಕೊಂಡು ನಮಗೆ ನೀರಿಲ್ಲ, ಅದಕ್ಕೆ ಮೋಸ ಮಾಡಿರೋದು. ಎರಡನೇದು, KPTC ವಿಚಾರಕ್ಕೆ ಬಂದಾಗ ನಮಗೆ 3 ಪಕ್ಷರು ಮಾತಾಡಿದರು, ನಿಮಗೆ ಮೀಟ್ರ್ ಹಾಕಲ್ಲ, ಲೈನ್ ಕಟ್ ಮಾಡಲ್ಲ, ಅಕ್ರಮ ಸಕ್ರಮ ಮಾಡಿಸಲ್ಲ, ಉಚಿತ ಕರೆಂಟ್ ಕೊಡ್ತೀನಿ ಅಂತ ಮಾತಾಡಿದಂಥ ಮಾಸಾಬಿಗಳು ಇವತ್ತು ಒಂದು ಕಡೆಯಿಂದ ಮೀಟ್ರ್ ಹಾಕ್ತಾವ್ರೆ, ಒಂದು ಕಡೆಯಿಂದ ಲೈನ್ ಕಟ್ ಮಾಡ್ತಾವ್ರೆ, ಒಂದು ಕಡೆಯಿಂದ ಅಕ್ರಮ ಸಕ್ರಮ ದುಡ್ಡು ಕೊಟ್ಟು ಅಂತ ಇವತ್ತು ರೈತರನ್ನ ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಇದನ್ನು ಮಾತಿಗೆ ಕದ್ದಿರೋಂಥ ಸರ್ಕಾರಗಳು. ಅದಕ್ಕೇನು ಮಾಡ್ಬೇಕು ನಾವು? ರೈತರು ಇವತ್ತು ಜಾಗೃತಿ ಆಗ್ಬೇಕಲ್ಲ, ರೈತರು ಒಕ್ಕಲೆತನ ಬೆಳೆಸಕ್ಕೆ ಮುಂದಾಗಬೇಕಲ್ಲ. ಅದರಿಂದ ಇವತ್ತು ನಾವು ಯೋಗ್ಯವಾದನ್ನು ನಾವು ಆಯ್ಕೆ ಮಾಡಿ ವಿಧಾನಸೌಧ ಕಲಿಸ್ಬೇಕು ಅಂತ ಈ ಸಭೆ ಭಾರಿ ಒಮ್ಮತದಿಂದ ತೀರ್ಮಾನ ಆಗಿದೆ. ಅದೇ ಥರ ಭೂಸ್ವಾಧೀನ APMC ಕಾಯ್ದೆನ ವಾಪಸ್ ಆಗುತ್ತೆ ಅಂತ ಕೇಂದ್ರ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರಗಳು ಒಪ್ಕೊಂಡು, ಕೇಂದ್ರ ಸರ್ಕಾರ ರೈತರ ಮೇಲೆ ಗುಂಡೆಟ್ಟಿ ಹಾಕಿ ಗೋಲಿಬಾರೆಲ್ಲ ಮಾಡಿ ಕೊನೆಗೆ ಕೇಂದ್ರ ಸರ್ಕಾರ ದೇಶದ ಪ್ರಧಾನಮಂತ್ರಿ ನಾವು ರೈತರಿಗೆ ಶರಣಾಗಿದ್ದೀವಿ, ತಪ್ಪು ಮಾಡಿದ್ದೀವಿ, ನಾವು ವಾಪಸ್ ತಗೋತೀವಿ ಅಂತೇಳಿ ದೇಶ ಪ್ರಧಾನಮಂತ್ರಿ ವಾಪಸ್ ತಗೊಂಡು ಸುಮ್ಮನೆ ಬರೀ ಮಾತಾಗೋದು ಬೇಡ, ಅದು ಕಾರ್ಯರೂಪಕ್ಕೆ ಬರಬೇಕು, ಅಜೆಂಡನ ಪಾಸ್ ಮಾಡೋದು. ಇದೇ ಸರ್ ಇಲ್ಲೂ ಸುತ್ತ ನಮ್ಮ ಕರ್ನಾಟಕ ಸರ್ಕಾರ ಏನು ಸಿದ್ದರಾಮಯ್ಯ ಸರ್ಕಾರ ಏನು ಮಾತು ಕೊಟ್ಟಿದ್ರು, ಬರೀ ಎಲ್ಲರಿಗೂ ಕಣ್ಣೀರು ಒರೆಸಿದ್ದಾರೆ, ಮತ್ತು ರೈತರ ಕಣ್ಣಲ್ಲಿ ಕಣ್ಣೀರು ತೆಗ್ದಾರೆ. ಇಂಥ ಸರ್ಕಾರಗಳು ಬೇಕ ಬೇಡವ ಅಂತ ಇವತ್ತು ರಾಜ್ಯ ರೈತರು ತೀರ್ಮಾನ ತಗೊಂಡಿದ್ದಾರೆ. ಅದೇ ಥರ ಇವತ್ತು 60% 40% ಅಂತ ರೈತರಿಗೆ ಗೊತ್ತೇ ಇಲ್ಲ, ಹೆಂಗೆ ಲೂಟಿ ಹೊಡೆಯೋದು ಅಂತ ಗೊತ್ತಿಲ್ಲ. ಈ ಎಲ್ಲ ಪಕ್ಷಗಳು ಇವತ್ತು ಈ ರಾಜ್ಯದ ರೈತರಿಗೆ ನಾನು ಕಳ್ಳ ನೀನು ಕಳ್ಳ ಅಂತ ಇವತ್ತು ಇವರೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಅದರಿಂದ ನಾವು ಇವತ್ತೆಲ್ಲ ಜಾಗೃತಿ ಆಗ್ಬೇಕಲ್ಲ ಜಾಗೃತಿ. ಈಗ ಅಲ್ಲೇ 3 ವರ್ಷ ಕಳೆದೋಯ್ತು, ಸರ್ಕಾರಗಳು 20 ಪಕ್ಷಗಳಿದ್ದಾವೆ, 20 ಪಕ್ಷಗಳು ಬಾಯ್ಬಿಡ್ಕತ್ತಾರೆ, ವಿಧಾನಸೌಧದಲ್ಲಿ ಯಾರೂ ಮಾತಾಡ್ತಿಲ್ಲ, ರೈತರ ಬಗ್ಗೆ ಒಬ್ಬರು ಮಾತಾಡ್ತಿಲ್ಲ. ಅಲ್ಲಿ ಬಾಯ್ಬಿಡ್ಕತ್ತಾರೆ, ನಾಳೆ ಇವರೆಲ್ಲ ಒಂದಾಗ್ತಾರೆ. ಈಗ ನೋಡಿರ್ಬೋದು, ಮೊನ್ನೆ ವಿರೋಧ ಪಕ್ಷ ಅಶೋಕ್ ಅವರು ಚೆನ್ನೈಯಲ್ಲಿ ಜಗಳ ಆಡ್ತಾರೆ, ಮೊನ್ನೆ DK ಶಿವಕುಮಾರಲ್ಲಿ ಒಂದಾಗ್ತಾರೆ. ಎಲ್ಲ ಪಕ್ಷರು ಟೈಪ್ ಮಾಡಿ ರೈತರಿಗೆ ಕಣ್ಣಿಗೆ ಮಣ್ಣೆ ಹರಿಸ್ತಾರಿಂದ ನಾವು ರೈತರು ಗಟ್ಟಿಯಾಗಿ ತಗೊಂಡಿದ್ದೀವಿ, ಒಳ್ಳೆ ಸಭೆ ನಿರ್ಣಯ ತಗೊಂಡಿದ್ದೀವಿ. ಇವತ್ತು ಅದೇ ಥರ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಧ್ಯಕ್ಷರಾಗಿ ನಮ್ಮ ನರಸಿಂಹಮೂರ್ತಿ ಆಯ್ಕೆ ಮಾಡಿದ್ದೀವಿ. ಇದೇ ಥರ ಇಡೀ ಪ್ರತಿ ತಾಲೂಕು ಹಳ್ಳಿಲಿ ಇವತ್ತು ಗ್ರಾಮ ಘಟಕ ಉದ್ಘಾಟನೆ ಆಗ್ತವೆ. ಪ್ರತಿ ಹಳ್ಳಿಲಿ ಪ್ರತಿ ಮನೇಲಿ ಆ ಮನೆ ಕಾಯಕ್ಕೆ ಒಬ್ಬ ರೈತ, ಒಂದು ಮನೆಗೆ ಒಬ್ಬ ದೀಕ್ಷೆ ಹಾಕೊಂಡು ಇವತ್ತು ತಯಾರಾಗಿದ್ದಾನೆ. ನಾವೆಲ್ಲ ಇವತ್ತು ಇಡೀ ರಾಜ್ಯದ ಪ್ರತಿ ಹಳ್ಳಿಗೂ ಮೂಲೆಗೂ ರಾಜ್ಯ ರೈತ ಸಂಘ ಪ್ರವಾಸ ಮಾಡ್ತಾ ಇದ್ದೀವಿ. ರೈತರಿಗೆ ಜೈವಾಗ್ಲಾಗಬೇಕು. ಏನು ಮಾತಾಡಿದಾರಲ್ಲ ಯಾರೋ ಈ ಸರ್ಕಾರಗಳು ರೈತರಿಗೆ ಆಶ್ವಾಸನೆ ಏನು ಕೊಟ್ಟರು ಅಷ್ಟನ್ನು ಸತ್ತ ಇವತ್ತು ನಮಗೆ ಆಶ್ವಾಸನೆ ನೋಡಿ ಇವತ್ತು ಸುಳ್ಳಾಗಿದೆ. ಆಮೇಲೆ ಬ್ಯಾಂಕ್ನವ್ರು ಇವತ್ತು ಲೂಟಿ ಮಾಡ್ತಿದ್ದಾರೆ. ಎಲ್ಲ ಬ್ಯಾಂಕ್ನವ್ರು ಇವತ್ತು ಅತಿ ಹೆಚ್ಚಾಗಿ ಈ ಕಡೆನೆ ಯಾವುದು DCC ಬ್ಯಾಂಕ್ ಇರ್ಬೋದು, ಮತ್ತು PLD ಬ್ಯಾಂಕ್ಗಳು ಇರ್ಬೋದು, ಮತ್ತು ಕಾವೇರಿ ಗ್ರಾಮೀಣ ಬ್ಯಾಂಕ್ಗಳು ರೈತರ ಜಮೀನನ್ನ ಇವತ್ತು ಹರಾಜಾಕ ಮಟ್ಟಕ್ಕೆ ಬಂದಿದ್ದಾರೆ, ಕೋರ್ಟ್ಗಟ್ಟಲೆ ಮೆತ್ತಾ ಇದ್ದಾರೆ. ಅದು ಹಾಕ್ಬಾರ್ದು. ಇಡೀ ರಾಜ್ಯದ ಬ್ಯಾಂಕ್ಗಳಿಗೆ ಹೇಳ್ತಾ ಇದ್ದೀವಿ, ಯಾವುದೋ ಹಳ್ಳಿಗೆ ಹೋಗಿ ರೈತರಿಗೆ ನೋಟಿಸ್ ಕೊಡೋದಾಗಲಿ,
ಬ್ಯಾಂಕ್ ದಬ್ಬಾಳಿಕೆ ವಸೂಲಿ ಮಾಡೋದಾದರೆ ನಿಮ್ಮನ್ನು ಕಟ್ಟಿ ದಿಬ್ಬಗ್ನ ಮಾಡ್ತೀವಿ. ಅದೇ ಥರ KPTCನವ್ರಿಗೂ ಅಷ್ಟೇ, ಯಾವುದೋ ಲೈನ್ ಕಟ್ ಮಾಡೋದಾಗಲಿ, ಯಾವುದೋ ಮೀಟ್ರ್ ಹಾಕೋದಲ್ಲಿ ಮಾಡಿದರೆ ನಿಮ್ಮ ದಿಗ್ಬಂಧನ ಮಾಡಿ ನೀವು ಕೂಡ ಆಗ್ತೀವಿ ಅಂತ ಇವತ್ತು ಈ ಸಭೆ ತೀರ್ಮಾನ ತಗೊಂಡು ಎಚ್ಚರಿಕೆ ಕೊಟ್ಟಿದ್ದೀವಿ. ಸಾಲಗಾರ ನಾವಲ್ಲ, ಸರ್ಕಾರನೇ ಬಾಕಿದಾರ. ಯಾಕೆ ಬಾಕಿದಾರ ಅಂತ ಹೇಳ್ತೀವಿ ಅಂದರೆ, ಏನಿವತ್ತು 278 ಜನ ಶಾಸಕರು, ಮಿನಿಸ್ಟ್ರು, ಅದೇ ಎಲ್ಲ ನಿಮ್ಮ ಸಂಬಳನ ಜಾಸ್ತಿ ಮಾಡ್ಕೊಂಡ್ರಿ, IPS IAS ಅಧಿಕಾರಿಗಳೆಲ್ಲ ಸಂಬಳ ಜಾಸ್ತಿ ಮಾಡ್ಕೊಂಡ್ರಿ, ನಿಮಗೆಲ್ಲ ಹೊರತುಂಬ ಅನ್ನ ಹಾಕ್ತೀವಲ್ಲ, ನೀರು ಕೊಡ್ತೀವಲ್ಲ. ಹಾಗಾಗಿ ಸರ್ಕಾರಿ ಜಮೀನು ಇರ್ಬೋದು, 1000 ಎಕರೆ ಇರ್ಬೋದು, ಇಲ್ಲ 2000 ಎಕರೆ ಇರ್ಬೋದು, 1700 800 ಎಷ್ಟೋ ಇರ್ಬೋದು. ಸರ್ಕಾರಿ ಜಮೀನು ಇರೋದನ್ನ ಸರ್ಕಾರ ಮಾಡೋದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ. ಸರ್ಕಾರಿ ಜಮೀನಲ್ಲಿ ಸರ್ಕಾರ ವಶಪಡಿಸ್ಕೊಂಡು ಸರ್ಕಾರ ಅದನ್ನ ಮಾಡೋದು ನಮ್ಗೆ ಅಭ್ಯಂತರ ಇಲ್ಲ. ಆದರೂ ಕೂಡ ನೋಡ್ಬೇಕಾಗತ್ತೆ, ಯಾರು ಫಾರಂ ನಂಬರ್ 50, 53, 57 ಹಾಕಿದ್ರ ರೈತರು ಕೂಡ ಸಾಗುವಳಿ ಇರ್ತಕ್ಕಂಥವ್ರಿಗೆ 53 ಇರೋ ಅವ್ನಿಗೆ ಏನು ಅವನಿಗೂ ಕೂಡ ಮಾನದಂಡ ಅದೇನಿದೆ, ಅವನು ಹಾಕೊಂಡು ಅಲ್ಲೇನೋ ವ್ಯವಸಾಯ ಮಾಡ್ಕೊಂಡಿರ್ತಾನೆ, ಅವನು ಫಾರಂ ನಂಬರ್ 53 ಕೂಡ ಅವನು ಒಬ್ಬ ಹಕ್ಕದಾರ. ಇವನ್ನೆಲ್ಲ ನಾವು ಪರಿಶೀಲನೆ ಮಾಡ್ಬೇಕಾಗತ್ತೆ. ಅಲ್ಲೇನು ಆ ಥರ ಏನೋ ಫಾರಂ 50, 53, 57 ಹಾಕೊಂಡಿರೋನು ಕೂಡ ಕಾಂಪೋಸಿಷನ್ ಅವ್ನ ಖಾತೆ ಕೂಡಿಸ್ತಕ್ಕಂಥದ್ದು ಒಂದು ವಿಚಾರ ಆಗಬೇಕು. ಇಲ್ಲ ನೇರವಾಗಿ 53 ಅಪ್ಲಿಕೇಶನ್ ಮುಖಾಂತರ ಅವನು ಕೂಡ ಕಾಂಪೋಸಿಷನ್ ಹೋಗ್ಬೇಕು. ಇದು ಪರಿಶೀಲನೆ ಆಗಬೇಕು. ಇದು ನಾವು ವಿರೋಧ ಇದೆ ಅಂತ ಹೇಳಿದ್ವಿ ನಾವು ಅವಾಗಲೇ. ಯಾವುದು KDB, ರೈತರ ನಮ್ಮ ಭೂಮಿ ನಮ್ಮ ಹಕ್ಕಿದೆ. ಯಾಕೆ KDB ಏನು ಕಾನ್ಸೆಪ್ಟ್, ಏರ್ಪೋರ್ಟ್ ಹತ್ರವಾಗಿ ಯಾಕೆ ಮಾಡಬೇಕು, ಏರ್ಪೋರ್ಟ್ ಹತ್ರವಾಗಿ ಮಾಡಿ ವಾಯು ಮಾಲಿನ್ಯ ಆಗ್ತದೆ, ರೈತರನ್ನ ಉಳಿಸ್ಬೇಕು ಅಂತ. ಇಲ್ಲಿ ನಮ್ಮ ಈಗ ಏನು ಮಾಹಿತಿ ಮೆಮೊರಂಡಮ್ ಏನು ಈಗ ತಡವಾಗಿ ಬಂದಿದ್ದಾರೆ ನಮ್ಮ ಸ್ನೇಹಿತರು. ಈಗ ನಾವು ರೈತರು ಈ 50 ಎಕರೆ 520 ಎಕರೆ ರೈತರದಿದೆ. ಆ ರೈತರ 520 ಎಕರೆ ಏನಿರ್ತಕ್ಕಂಥ ರೈತರು ಎಲ್ಲ ಒಪ್ಪಿದ್ದಾರೆ ಅಂತ ಹೇಳಿ ಈ ಸತ್ಯಾಂಶ ನಮಗೆ ಗೊತ್ತಿಲ್ಲ. ಇದನ್ನ ನಿಜಾಂಶಗಳನ್ನ ತಿಳ್ಕೊಂಡು ಮುಂದಿನ ಒಂದು ಸ್ವಲ್ಪ ನಾವು ಕೂಡ ಈ ಒಂದು ನಮ್ಮ ಹೋರಾಟದ ತನಿಖೆ ಒಂಚೂರು ನಾವು ಅಲ್ಲಿ ಹೋಗಿ ವಿಚಾರ ಮಾಡ್ಕೊಂಡು ಸತ್ಯಾಂಶವಿತ್ತು ಅಂತಂದ್ರೆ ಆ ಸತ್ಯಾಂಶದ ಪರವಾಗಿ ನಾವು ನಿಲ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀವಿ. ಆಮೇಲೆ KDB ಅಲ್ಲೂ ಹೇಳಿದ್ವಿ, ಇಲ್ಲಿ ಹೇಳಿದ್ವಿ, ರೈತರು ಒಕ್ಕಲ್ತನ ಕಷ್ಟ ಆಗ್ಬೋದು. ಇವತ್ತು ಮಾರಿದ್ರೆ ನಾಳೆ 1 ಕುಂಟೆ ಒಬ್ಬ ರೈತ ನಾವು ಸಂಪಾದನೆ ಮಾಡೋಕ್ಕಾಗಲ್ಲ, ಅದು ವಿರೋಧ ಇದೆ. ಈಗ ತಗತೀನಿ ಅಂದಾಗ ಇಲ್ಲಿ 500 ಎಕರೆ, ಅದೇ ಜಾಗ ರೈತರಿಗೆ 3000 ಎಕರೆ ತಗತೀನಿ ಅಂತ ನಮ್ಗೊಂದು ಅಜೆಂಡಾ. 3000 ಎಕರೆನೂ ರೈತ ತಾನೆ, ಇವನು ರೈತನೇ. 500 ಎಕರೆ ಇತ್ತ ಸರ್ಕಾರ ಜಾಗನೇ ಸುಮಾರು ಒಂದು 500 ಎಕರೆ ಐತಾನೆ ಸರ್ಕಾರ ಜಾಗ. ಸರ್ಕಾರದವರು 1000 ನೋಡಿ 500 ಅಲ್ಲ 1700 ಎಕರೆ ಸರ್ಕಾರ ಜಾಗ ಇದೆ. ಅವ್ರಿಗೆ ಬೇಕಾಗಿರೋದು ಎಷ್ಟು ಎಕರೆ? 500 ಎಕರೆ ಬೇಕು. ಇಲ್ಲಿ ಸರ್ಕಾರ ಜಾಗ ಇರೋದು ಎಷ್ಟು? 1700 ಎಕರೆ. 1700 ಎಕರೆ ಕೊಡಕ್ಕೆ ನಾವು ಇಷ್ಟಪಡ್ತೀವಿ, ರೈತರದಲ್ಲ. ಅದ್ರೊಳಗೆ ಏನ್ 1700 ಎಕರೆ ರೈತರದ್ದು ಒಬ್ಬೊಬ್ರದ್ದು ಏನ್ ಐತೆ ಅದನ್ನ ಅವ್ರಿಗೆ ಏನಾರ, ಯಾಕೆ 1700 ಎಕರೆ ಮೇಲೆ ನಾವು ಆ ಟೈಮಲ್ಲಿ ಕೊಡ್ಬೇಕಾಗತ್ತಲ್ಲ. ಅಲ್ಲಿ ನಮ್ದೊಂದು ಅಜೆಂಡಾ, ನಮ್ಮಲ್ಲಿ ಯಾರು 1 ಎಕರೆ 20 ಕುಂಟನೆ ಯಾರ್ದು ಹೋಗುತ್ತೆ ಆ ರೈತಂಗೆ ನಿಜವಾಗಿ ಕೆಲಸನ ಕೊಡ್ಬೇಕು. ರೈತ ಮಗನಿಗೆ ಇವತ್ತು ಸೂಕ್ತ ಪರಿಹಾರ ಅಂದ್ರೆ ಒಂದು ತ್ರಿಪ್ರತಿ ಇವತ್ತು ಸರ್ಕಾರ ಏನು ಮಾಡಿದೆ ಅದನ್ನ ರೈತಂಗೆ ಕೊಡ್ಬೇಕು. ಕೊಟ್ರೆ ಫಸ್ಟ್ ಒಪ್ಪಂದ ಆಗ್ಬೇಕು, ಸರ್ಕಾರಕ್ಕೆ ಮತ್ತು ರೈತಂಗೆ ಒಪ್ಪಂದ ಆಗ್ಬೇಕು. ನಾವು ಜಾಗ ಕೊಡ್ತೀವಿ, ನಮ್ದು ಒಪ್ಪಂದ ಆದರೆ. ಒಪ್ಪಂದ ಇಲ್ಲ ಅಂದ್ರೆ ನಾವ್ಯಾಗ ಕೊಡೋಣ? ನಮ್ದು ವಿರೋಧ ಇದೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅಲ್ಲಿ 3000 ಎಕರೆ ಉಳ್ಕೋಬೇಕು, ಇಲ್ಲೂ 500 ಎಕರೆ ಉಳ್ಕೋಬೇಕು. ನಮ್ಗಿಲ್ಲಿ 1200 ಎಕರೆ ಸರ್ಕಾರ ಜಾಗ ಐತಿ. ಇವರು ಸರ್ಕಾರ ಸಕ್ರ ಜಾಗನ ಇವ್ರು ಮುಟ್ಕೊಳಕ್ ಇವ್ರಿಗೆ ಇದಿಲ್ಲ. ಆ ಸರ್ಕಾರ ಜಾಗ ಏನ್ ಮಾಡ್ತಾರೆ, ಈ ಭೂ ಕಳ್ಳರು ಪಾಲಾಗುತ್ತೆ. ಯಾರ ಪಾಲಾಗುತ್ತೆ? ಭೂ ಕಳ್ಳರ ಪಾಲು ಈ 1200 ಎಕರೆ ಆಗುತ್ತೆ ಭೂ ಕಳ್ಳರು. ಈ ಭೂ ಪಾಲರಿಗಿಂತ ನೀವು ಮುಟ್ಕೊಳಕಲ್ರಿ, ನಮ್ದೇನು ಅಭ್ಯಂತರ ಇಲ್ಲ ಸರ್ಕಾರ ಜಾಗ. ಅದ್ರ ಜೊತೆ 100 ಎಕರೆ 50 ಎಕರೆ ಬೇಕು ಅಂದ್ರೆ ರೈತರಿಗೂ ನಮಗೂ ಒಂದು ಒಪ್ಪಂದ, ಒಂದು ಅಜೆಂಡಾ ಆಗ್ಬೇಕು. ಅದು ನಿಜವಾದ ಮಾರ್ಕೆಟ್ ಬೆಲೆ ಸಿಗ್ಬೇಕು. ಆ ರೈತಂಗೆ ಮನೆಗೆ ಒಬ್ಬನ್ನ ಆ ರೈತ ಏನು ಕಳ್ಕೊತಾನೆ 1 ಎಕರೆ 20 ಕುಂಟೆ ಯಾರೇನು 100 ಎಕರೆ ಇಟ್ಕೊಂಡು ರೈತ ಇಲ್ಲ, ಎಲ್ಲ ಒಂದು 20 ಕುಂಟೆ 30 ಕುಂಟೆ ಇರುತ್ತೆ ಅಷ್ಟೇ. ಆ ಜಾಗ ಕೊಡುವಂತನಿಗೆ ಒಂದು ಒಪ್ಪಂದ ಆಗಲಿ, ಮನೆಗೆ ಒಂದು ಕೆಲಸ ಕೊಡ್ತೀವಿ, ಅದು ಪರಿವಾಗಿ ಜಾಗ ಕೊಡ್ಬೇಕು. ಇಲ್ಲ ಅಂತಂದ್ರೆ ಸರ್ಕಾರ ಏನು ಒಂದು ಮಾರ್ಕೆಟ್ ಬೆಲೆ ಇದೆ 3 ಪಟ್ಟು ಏನು ಪರಿಹಾರ ಇದೆ 4 ಪಟ್ಟು ಅದು ನಮ್ಮ ಮುಂದೆ ಘೋಷಣೆ ಆಗ್ಬೇಕು. ಅರ್ಥ ಇದೆ? ನಮ್ಮ ಮುಂದೆ ಘೋಷಣೆ ಆದರೆ ಇದಕ್ಕೆ ನಾವು ಒಪ್ಪತ್ತೀವಿ. ಇಲ್ಲ ಅಂದ್ರೆ ನಮ್ದು ವಿರೋಧನೆ. ಯಾಕೆ ಹೇಳ್ತಾ ಇದ್ದೀನಿ, ಇವತ್ತು ಸರ್ಕಾರ ಜಾಗನ ಒಬ್ರು ಮುಟ್ಕೊಳಕತ್ತಿಲ್ಲ. ಇದನ್ನ ಉಳಿಸ್ಕೊಂಡು ಈಗೇನು ಭೂ ಕಳ್ಳರು ಇದಾರಲ್ಲ ಆ ಭೂ ಕಳ್ಳರಿಗೆ ಈಗ ಅಲ್ಲ ಮಾಡಕ್ ಹೊಂಟಿದ್ರೆ ಅದು ನಮ್ದು ವಿರೋಧ. ಸರ್ಕಾರ ಜೊತೆನೆ ನಾವು 100 ಎಕರೆ ಕೊಡ್ತೀವಿ, ಯಾವ್ದು ಒಳ್ಳೆ ಕೆಲಸಕ್ಕೆ. ಆ 100 ಎಕರೆ ಕೊಡ್ಬೇಕಂದ್ರೆ ಒಪ್ಪಂದ ಆಗಲಿ. ಒಪ್ಪಂದ ಆಯ್ತು ಅಂದ್ರೆ ನಮ್ದೇನೆ ಅಭ್ಯಂತರ ಇಲ್ಲ. ಈ ಭೂ ಕಳ್ಳರನ್ನ ಫಸ್ಟು ಓಡಿಸ್ಬೇಕು. ಅರ್ಥ ಆಯ್ತು? ಅಲ್ಲಿ 3 ಎಕರೆ, ಆ 3 ಎಕರೆಲ್ಲಿ ಯಾವುದೇ ಸರ್ಕಾರ ಜಾಗಿಲ್ಲ. 3000 ಎಕರೆ 3000 ಎಕರೆ ರೈತರಲ್ವೇನ್ರಿ? ಅಲ್ಲಿ 1 ಕುಂಟೆ ಸರ್ಕಾರ ಜಾಗಿಲ್ಲ, ನಾವು ಅಲ್ಲಿ ಕಳ್ಸಕ್ಕಾಗತ್ತಾ?
ಅವ್ರನ್ನ ಓಡ್ಸೋಕ್ಕಾಗತ್ತೆ. ಸರ್ಕಾರ ಜೊತೆ ಮುಟ್ಕೊಲ್ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕು ಅಂತ ಆಮೇಲೆ ಬನ್ನಿ, ನಮ್ದು ನಿಮ್ದು ಮಾತುಕತೆ ಆಗ್ಬೋದೇನ್ರಿ? ಸರ್ಕಾರ ಜಾಗ ಮುಟ್ಕೊಲ್ ಹಾಕ್ಕೊಂಡು ನಮ್ಮ ಹತ್ರಕ್ಕೆ ಬನ್ನಿ, ಅಲ್ಲಿ ಇಲ್ಲೂ ನಮ್ಮ ಮಾತುಕತೆ ಕೊಡ್ಬೇಕೋ ಬೇಡವಾ ಅವತ್ತು ತೀರ್ಮಾನ ಆಗ್ಬೋದಲ್ವ ಸರ್? ಆದ್ರಿಂದ